ನಿನ್ನೆ ಆಯೋಜಿಸಲಾಗಿದ್ದ ಜನವರಿ 26 ಗಣರಾಜ್ಯೋತ್ಸವದ ನಿಮಿತ್ತ ಲೆಜೆಂಡ್ಸ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಡಬಲ್ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಸೋಸಿಯೇಷನ್ ಗೌರವ ಅಧ್ಯಕ್ಷರಾದ ಮಂಜುನಾಥ್ ಮಠ್, ಅಧ್ಯಕ್ಷರಾದ ಸುರೇಶ್ ರೈಕರ್, ಉಪಾಧ್ಯಕ್ಷರಾದ ಬಾಬು ಕಲಾಲ್, ಪ್ರಧಾನ ಕಾರ್ಯದರ್ಶಿಯಾದ ರವಿ ಗಣೇಶ್ ಗುಡಿ, ಸಹ ಕಾರ್ಯದರ್ಶಿಯಾದ ಸಂತೋಷ್ ಬಾಬ್ಜಿ, ಕಾರ್ಯದರ್ಶಿಯಾದ ಮಂಜುನಾಥ್ ಬಿಜೋರ್, ಖಜಾಂಚಿಯಾದ ಕೃಷ್ಣ ಬಾಗ್ಲೆ ಮತ್ತು ಸಂಘದ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಸುರೇಶ್ ರೈಕರ್ ಅವರು ಮಾತನಾಡಿ, ಇಂದಿನ ದಿನಗಳಲ್ಲಿ ಎಲ್ಲ ಆಟಗಳು ಮೊಟಕುಗೊಳ್ಳುತ್ತಿವೆ. ಇಂತಹ ಸಂದರ್ಭದಲ್ಲಿ ಆಟ ಆಡಲು ಎಲ್ಲ ಮಕ್ಕಳು ಮತ್ತು ಆರೋಗ್ಯಕ್ಕಾಗಿ ಎಲ್ಲ ಮನುಕುಲವೇ ಮುಂದಾಗಬೇಕೆಂದು ಹೇಳಿದರು. ಮತ್ತು ಹಾನಗಲ್ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಗಿರುವುದು ತುಂಬಾ ಸಂತೋಷದ ವಿಷಯ. ಈ ಅಸೋಸಿಯೇಷನ್ನಲ್ಲಿ ಮೆಂಬರ್ ಆಗಲು ಎಲ್ಲ ಹಾನಗಲ್ಲಿನ ಜನತೆ ಮುಂದಾಗಬೇಕು ಮತ್ತು ಎಲ್ಲ ಮಕ್ಕಳು ಆಟದ ಕಡೆಗೆ ಒಲವು ಕೊಡಬೇಕೆಂದು ಹೇಳಿದರು. ಆರೋಗ್ಯಕ್ಕಾಗಿ ಆಟವು ಮುಖ್ಯ ಮತ್ತು ಪಾಠವೂ ಮುಖ್ಯ. ಆದರೆ ಇಂದಿನ ದಿನಗಳಲ್ಲಿ ಮೊಬೈಲ್ ಅನ್ನು ಹಿಡಿದುಕೊಂಡು ಎಲ್ಲ ಮಕ್ಕಳು ಆಟವನ್ನು ಮರೆಯುತ್ತಿದ್ದಾರೆ. ಆದ್ದರಿಂದ ಈ ಆಟ ಆಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಆಟಗಳು ಮರೆತು ಹೋಗದಂತೆ ಎಲ್ಲ ಜನತೆಗೂ ನಾನು ಹೇಳುವುದೇನೆಂದರೆ, ಆಟವನ್ನು ಆಡುವುದು ತುಂಬಾ ಒಳ್ಳೆಯದು, ಯೋಗವನ್ನು ಮಾಡಬೇಕು ಮತ್ತು ಬೇಗನೆ ಏಳಬೇಕು ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಲೆಜೆಂಡ್ಸ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಹಾನಗಲ್ ನಗರದ ಎಲ್ಲ ಜನತೆಗೂ ಎಲ್ಲ ತರಹದ ಆಟವನ್ನು ಆಯೋಜಿಸಿ ಹಾನಗಲ್ ನಗರದ ಜನತೆಗೆ ಆಟದ ಸೊಗಡನ್ನು ಕೊಡಬೇಕೆಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಮತ್ತು ಅವರಿಗೆ ಹಾನಗಲ್ ನಗರದ ಜನತೆ ಎಲ್ಲರ ಸಹಾಯ ಸಹಕಾರ ಕೊಡಬೇಕೆಂದು ಹಾರೈಸುತ್ತೇನೆ ಎಂದು ಹೇಳಿ ಅಧ್ಯಕ್ಷತೆ ಭಾಷಣವನ್ನು ಮುಗಿಸಿದರು. ಈ ಪಂದ್ಯಾವಳಿ ಒಟ್ಟು 15 ತಂಡಗಳು ಭಾಗವಹಿಸಿದ್ದು, ಪ್ರಥಮ ಬಹುಮಾನವನ್ನು ನಿತಿನ್ ಬಾಗ್ಲೆ ಮತ್ತು ಯಲ್ಲಪ್ಪ ಲಮಾನಿ, ದ್ವಿತೀಯ ಸ್ಥಾನವನ್ನು ಚಿದಂಬರ್ ಕದಂ ಮತ್ತು ಪ್ರದೀಪ್ ಪಾಟೀಲ್, ತೃತೀಯ ಸ್ಥಾನವನ್ನು ರವಿ ಗಣೇಶ್ ಗುಡಿ ಮತ್ತು ಕೃಷ್ಣ ಬಾಗಲೆ ಪಡೆದುಕೊಂಡರು. ವರದಿ ಬಾಲಚಂದ್ ರೈಕರ್, ಎಸ್1 ಟಿವಿ ನ್ಯೂಸ್ ಕನ್ನಡ, ಹಾನಗಲ್. ಎಸ್1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.